ಆನಂದ್, ಕಾಫಿ. ಬೇಡ. ಗೌತಮ್ ಹತ್ರ ಏನಾದರೂ ಮಾತಾಡಿದ್ಯಾ? ಭೂಮಿಕಾ ಬಗ್ಗೆ ಏನಾದರೂ ಹೇಳಿದ್ನಾ? ಏನಂತಿದ್ದಾಳಂತೆ ಅವಳು? ಅದಕ್ಕೆ ತುಂಬಾ ಅಡಮೆಂಟ್ ಆಗಿದ್ದಾರಂತೆ. ಅವ್ರ ಇಂಟೆನ್ಷನ್ ಇಷ್ಟೇ, ಅವ್ರಿಗೆ ಈ ಥರ ಆಗಿರೋದು ಯಾರಿಗೂ ಗೊತ್ತಾಗಬಾರ್ದು, ಅದರಿಂದ ಯಾರು ನೋವು ತಿನ್ನಬಾರ್ದು. ಅದಕ್ಕೆ ಅಂತಾನೆ ಎಲ್ಲರಿಂದ ಈ ವಿಷಯ ಮುಚ್ಚಿಟ್ಟಿದ್ದಂತೆ. ಹೇಗೆ ಮುಚ್ಚಿಟ್ರೆ ಟ್ರೀಟ್ಮೆಂಟ್ ಮಾಡಿಸೋ ಅವಕಾಶನೇ ಕೈ ತಪ್ಪೋಗುತ್ತಲ್ವಾ? ನೋವು ಆಗುತ್ತೆ ಅಂತ ಮುಚ್ಚಿಟ್ರೆ ಕಾಯಿಲೆ ಹೇಗೆ ಸರಿ ಹೋಗುತ್ತಾನಂದ್? ಭೂಮಿಕಾ ಎಲ್ಲ ತಿಳಿದವಳಾಗಿ ಹಿಂಗೆ ಮಾಡೋದು ಸರಿಯಲ್ಲ. ಯಾಕೆ ಹೀಗೆ ಮಾಡ್ತಿದ್ದಾಳೆ? ಒಂದು ಗೊತ್ತಾಗ್ತಾ ಇಲ್ಲ ಪರ್ಣ. ಆನಂದ್, ಭೂಮಿಕಾ ಏನು ಅಂದ್ಕೊಂಡ್ರು ಪರವಾಗಿಲ್ಲ, ನಾವು ಹೋಗಿ ಅವಳನ್ನ ನೋಡ್ಕೊಂಬರೋಣ. ಇಂಥ ಸಮಯದಲ್ಲಿ ಅವಳನ್ನ ಒಬ್ಬಳನ್ನ ಬಿಡಬಾರ್ದು. ಈಗ ಸದ್ಯಕ್ಕೆ ಬೇಡ ಸುಮ್ಮನೆ. ಯಾಕೆ ಆನಂದ್, ನಾವು ಯಾಕೆ ಅಲ್ಲಿಗೆ ಹೋಗ್ಬಾರ್ದು? ಇನ್ಫ್ಯಾಕ್ಟ್ ನಾನು ಗೆಳಿನ್ಗೆ ಹೇಳಿದೆ ಬರ್ತೀವಿ ಕಣ ಅಂತ. ಈಗ ಸದ್ಯಕ್ಕೆ ಬೇಡ, ನಾನು ಹೇಳಿದ್ಮೇಲೆ ಬನ್ನಿ ಅಂತ ಅವನೇ ಹೇಳಿದ್ದು. ಯಾಕಂತೆ? ಪದೇ ಪದೇ ಇದ್ರ ಬಗ್ಗೆ ಮಾತಾಡೋದು ಅವ್ರಿಗೆ ಇಷ್ಟ ಇಲ್ವಂತೆ. ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಡಿ ಅಂತ ಸ್ಟ್ರಿಕ್ಟಾಗಿ ಹೇಳಿದಾರಂತೆ. ಆದರೂ ಆನಂದ್, ಇಷ್ಟೊಂದು ಹಠ ಒಳ್ಳೇದಲ್ಲ. ಎಲ್ಲ ಮನಸ್ಸಲ್ಲೇ ಇಟ್ಕೊಂಡ್ರೆ ಅವಳ ಆರೋಗ್ಯ ಇನ್ನೂ ಹಾಳಾಗುತ್ತೆ. ಗೆಳೆಯನು ಅದನ್ನೇ ಹೇಳಿದಾನ ಪರ್ಣ. ಅದ್ರಿಗೆ ಅದಕ್ಕೆ ಯಾರ ಮಾತನ್ನು ಕೇಳೋ ಮನಸ್ಥಿತಿಲಿಲ್ಲ. ಆನಂದ್, ಭೂಮಿಕಾ ಏನು ಅಂದ್ಕೊಂಡ್ರು ಪರವಾಗಿಲ್ಲ, ನಾನು ಹೋಗಿ ಅವಳನ್ನ ನೋಡ್ಕೊಂಡು ಬಂದೇ ಬರ್ತೀನಿ. ಪರ್ಣ, ಸ್ವಲ್ಪ ಸಮಾಧಾನವಾಗಿ ಕೇಳು. ಈಗ ಸದ್ಯಕ್ಕೆ ನಾವು ಅದಕ್ಕೆ ಸ್ವಲ್ಪ ಸ್ಪೇಸ್ ಕೊಡೋದೇ ಒಳ್ಳೇದು. ಏನು ಸ್ಪೇಸು? ಹೌದು, ಈಗ ನಾವು ಅಲ್ಲಿಗೆ ಹೋಗ್ತೀವಿ ಅನ್ಕೋ, ಇನ್ನೊಂದು ಎಮೋಷ್ನಲ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಗೆಳೆಯನಿಗೆ ತಾನೇ ನೋವಾಗೋದು. ಸೊ ದಟ್ ಶುಡ್ ನಾಟ್ ಹ್ಯಾಪನ್. ಆಮೇಲೆ ಗೆಳೆಯ ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ, ಎಲ್ಲ ಥರ ಪ್ರಯತ್ನ ಪಡ್ತಾನೆ ಇರ್ತಾನೆ. ಆಮೇಲೆ ಟಚ್ಚಲ್ಲೇ ಇರ್ತೀವಲ್ಲ, ಏನಾದರೂ ಬೇಕಾದಾಗ ಕಾಲ್ ಮಾಡ್ತಾನೆ, ಆಗ ಹೋಗೋಣ. ಆ ದೇವರೇ ಭೂಮಿಕಾನ ಕಾಪಾಡಬೇಕಷ್ಟೆ. ಭಾವನವ್ರೆ, ಅಮ್ಮ ಅವ್ರ ಹತ್ರ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದ್ರಾ? ನಿನಗೂ ಈ ವಿಷಯ ಗೊತ್ತಾ? ಇವಾಗಷ್ಟೇ ಗೊತ್ತಾಯ್ತು. ನಿಮ್ಮ ಹತ್ರ ಮಾತಾಡಾದ್ಮೇಲೆ ಟೆರೇಸ್ ಮೇಲೆ ಎಮೋಷ್ನಲ್ ಆಗಿ ನಿಂತ್ಕೊಂಡಿದ್ರು. ಹಠ ಮಾಡಿ ಕೇಳಿದಕ್ಕೆ ಹೇಳಿದ್ರು. ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದ್ರಾ? ನಾನು ಹೇಳಿದೆ, ತುಂಬ ಹೇಳಿದೆ, ಬಟ್ ಯಾಕೋ ಒಪ್ತಾ ಇಲ್ಲ. ಯಾಕೆ ಒಪ್ಕೊಳ್ತಾ ಇಲ್ಲ? ಬದುಕಿರೋಷ್ಟು ದಿನ ನೆಮ್ಮದಿ ಆಗಿರ್ತೀನಿ. ಯಾವ ಟ್ರೀಟ್ಮೆಂಟು ಬೇಡ ಅಂತ ಇದ್ದಾರೆ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಾವನವ್ರೆ, ಯಾರೂ 100% ಗ್ಯಾರಂಟಿ ಕೊಡಲ್ಲ, ಡಾಕ್ಟರ್ ಕೂಡ ಕೊಡಲ್ಲ. 0.1% ಇದ್ರೂ ಅದು ನಮಗೆ ಹೋಪ್ಸೇ ಅಲ್ವಾ? ಆ ಚಾನ್ಸನ್ನ ನಾವು ಯಾಕೆ ಮಿಸ್ ಮಾಡ್ಕೋಬೇಕು? ದಯವಿಟ್ಟು ಇನ್ನೊಂದ್ಸಲ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿ. ಆದರೆ ಈ ಥರ ಕೈ ಚೆಲ್ಲಿ ಕೂತ್ಕೊಳ್ಳೋದು ಮಾತ್ರ ಬೇಡ. ನನಗೂ ಗೊತ್ತಮ್ಮ, ನಾನು ಹೇಳಿದೆ, ಬಟ್ ಅವ್ರು ಕೇಳ್ತಾ ಇಲ್ಲ. ಅಕ್ಕೋರ್ ಮನ್ಸು ಕರಗೋದು ನಿಮ್ಮ ಮಾತಿಗೆ ಮಾತ್ರ. ಪ್ಲೀಸ್ ಇನ್ನೊಂದ್ಸಲ ಮಾತಾಡಿ. ಅವ್ರು ಹೇಗೆ ಅಂತ ನಿನಗೂ ಗೊತ್ತಲ್ಲ ಮಲ್ಲಿ. ಇದು ನನ್ನ ನಿರ್ಧಾರ ಅಂತ ಫುಲ್ ಸ್ಟಾಪ್ ಇಟ್ಬಿಟ್ರು. ಅವ್ರು ಒಂದ್ಸತಿ ನಿರ್ಧಾರ ತೊಗೊಂಡ್ಮೇಲೆ ಬದಲಾಯಿಸೋದು ಭಾಳ ಕಷ್ಟ. ಇನ್ನು ಸದಾಶಿವ ಅಂಕಲ್ ಹತ್ರ ಹೇಳಿ ಮಾತಾಡ್ಸಣ್ವಾ? ಬೇಡಮ್ಮ, ಬೇಡ. ಯಾಕೆ? ನೋಡೋದು, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಅವ್ರ ಆಸೆ. ಈಗ ನಾವು ಹೋಗಿ ಅವ್ರ ಅಪ್ಪ ಅಮ್ಮನಿಗೆ ಈ ವಿಷಯ ಹೇಳಿದೀವಿ ಅಂತ ಅವ್ರಿಗೆ ಗೊತ್ತಾದ್ರೆ ಭಾಳ ನೋವಾಗುತ್ತೆ. ಇಷ್ಟು ದಿವಸ ನಾವ್ಯಾರು ಸಂಕಟ ಪಡಬಾರ್ದು ಅಂತ ಅವ್ರು ತುಂಬಾ ಕಷ್ಟ ಅನುಭವಿಸಿದ್ದಾರೆ. ಅವ್ರ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ಅದು ಅಲ್ಲದೆ ಟ್ರೀಟ್ಮೆಂಟ್ ಭಾಳ ಪೇಯ್ನ್ಫುಲ್ ಆಗಿರ್ಬೋದು. ಹಾಗಂತ ಸುಮ್ಮನೆ ಇರೋಕ್ಕೂ ಆಗ್ತಾಯಿಲ್ಲ. ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ. ಒದ್ದಾಟದಲ್ಲಿದೆ. ಭಾವನವ್ರೆ, ದಯವಿಟ್ಟು ನೀವು ಈ ಥರ ಕುಗ್ಬೇಡಿ. ನಾನಿರೋ ಅಷ್ಟು ದಿನ ನಿಮ್ಮ ಜೊತೆ, ಮಕ್ಕಳ ಜೊತೆ, ಎಲ್ಲರ ಜೊತೆ ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಆಸೆ ನನಗೆ. ಈಗ ಸಹಜವಾಗಿ ಏನಾಗ್ತಿದೆಯಲ್ಲ ಅದಾಗಲಿ. ನಾಳೆ ದಿನ ನಾನೇ ನಿಮಗೆ ಕೈ ಮುಗಿದು ನನಗೆ ಕಳಿಸ್ಕೊಡಿ ಅನ್ನೋ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬೇಡಿ ಪ್ಲೀಸ್. ಟ್ರೀಟ್ಮೆಂಟ್ ಬೇಡ. ಗೌತಮ್, ಅಮ್ಮ, ಇಷ್ಟೊತ್ತಾದ್ರೂ ನಿದ್ದೆ ಮಾಡಿಲ್ಲ. ಇಲ್ಲಿ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಮ್ಮ, ನಿದ್ದೆ ಬಂದಿಲ್ಲ, ಹಾಗಾಗಿ ಸುಮ್ಮನೆ ಕೂತಿದ್ದೆ. ಅಯ್ಯೋ, ಓಕೆ. ಐ ಆಮ್ ಫೈನ್. ನಿನಗೊಂದು ವಿಷಯ ಕೇಳಲ್ಲ?
ಕೇಳಿಮ್ಮ. ನಿನ್ನ ಮತ್ತು ಭೂಮಿಕಾ ಮಧ್ಯೆ ಏನಿ ಪ್ರಾಬ್ಲಮ್ಸ್? ಇಲ್ವಲ್ಲಮ್ಮ, ಯಾಕೆ ಆ ಥರದ ಪ್ರಶ್ನೆ ಕೇಳ್ತಾ ಇದ್ದೀರಾ? ಯಾಕೆಂದರೆ ಕೆಲವು ದಿನಗಳಿಂದ ನಾನು ಗಮನಿಸ್ತಾ ಇದ್ದೀನಿ, ಭೂಮಿಕಾ ಮೊದಲಿನ ಥರ ಇಲ್ಲ. ಯಾರ ಜೊತೆನೂ ಸರಿಯಾಗಿ ಬೆರೀತಾ ಇಲ್ಲ, ಮಾತಾಡ್ತಾ ಇಲ್ಲ. ಇದು ನಾನು ಮಾತ್ರ ಇಲ್ಲ, ಮನೇಲಿ ಎಲ್ಲರೂ ಅಬ್ಸರ್ವ್ ಮಾಡಿದ್ದಾರೆ. ಈಗ ನೋಡಿದ್ರೆ ನೀನು ಒಂಥರ ಇದೆಯಾ. ಇಲ್ಲಮ್ಮ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ, ಆ ಥರದ್ದೆಲ್ಲ ಏನೂ ಇಲ್ಲ. ಹಾಗಿದ್ರೆ ಅವಳಿಗೆ ಸ್ಕೂಲ್ ತುಂಬ ಇಷ್ಟ ಅಂತ ತಾನೇ ನೀನು ಅದೆಲ್ಲ ಮಾಡಿಕೊಟ್ಟಿದ್ದು. ಅದರ ಜವಾಬ್ದಾರಿ ಬೇರೆಯವ್ರಿಗೆ ಯಾಕೆ ವಹಿಸ್ಕೊಟ್ಲು? ಅಮ್ಮ, ನಾನು ಅದನ್ನೇ ಕೇಳಿದೆ. ಅದಕ್ಕವರು ಫ್ಯಾಮಿಲಿಗೆ, ನನಗೆ ಮಕ್ಕಳಿಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಸ್ಕೂಲ್ ಕೆಲಸ ಬೇರೆ ಸ್ವಲ್ಪ ಜಾಸ್ತಿ ಟೆನ್ಷನ್ನು, ಹಾಗಾಗಿ ಬೇರೆಯವ್ರಿಗೆ ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅಷ್ಟೇ. ಅಷ್ಟೇ ಅಂತ ನೀನು ಬಾಯಲ್ಲಿ ಹೇಳ್ತಾ ಇದೆಯಾ, ಆದರೆ ನಿನ್ನ ಮುಖ ಬೇರೆಯೇ ಹೇಳ್ತಾ ಇದೆ. ಆ ಥರದ್ದೆಲ್ಲ ಏನೂ ಇಲ್ಲಮ್ಮ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೊಬಿಡಿ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವ ಗೌತಮ್, ನಿನ್ನ ಮಾತಲ್ಲಿ ಮುಚ್ಚಿಟ್ರು ನಿನ್ನ ಮುಖದಲ್ಲಿ ಅದು ಸರಿಯಾಗಿ ಕಾಣಿಸುತ್ತೆ. ಮೊದಲಲ್ಲ ಏನೇ ಸಣ್ಣ ಪ್ರಾಬ್ಲಮ್ ಆದರೂ ಅಮ್ಮ ಅಮ್ಮ ಅಂತ ನೀನು ನನ್ನ ಹತ್ರ ಬಂದು ಹೇಳ್ತಾ ಇದ್ದೆ. ಆದರೆ ಇತ್ತೀಚೆಗೆ ಏನೂ ಹೇಳ್ದಲ್ಲ, ಅದೇ ನನಗೆ ಟೆನ್ಷನ್. ಇಲ್ಲಮ್ಮ, ಹೇಳಿದ್ನಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ಅಂತ. ಅದು ನನಗೂ ಸ್ವಲ್ಪ ಕೆಲಸ ಟೆನ್ಷನ್ನು, ಅದಕ್ಕೆ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಅಷ್ಟೇ ಆದರೆ ನನಗೂ ಖುಷಿನೇ. ಹೋಗಿ ಮಲ್ಕೊ. ಹಾಂ, ಗುಡ್ ನೈಟ್. ಖಂಡಿತವಾಗ್ಲೂ ವಿಷಯ ಇಷ್ಟೇ ಇರಲ್ಲ, ಏನೋ ಆಗಿದೆ, ಆದರೆ ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ. ನೋಡಿ, ಇಷ್ಟು ದೊಡ್ಡ ವಿಷಯನ ನನಗೆ ಹೇಳಿದೆ ಯಾಕೆ ಮುಚ್ಚಿಟ್ರಿ ಅನ್ನೋದು ಒಂದು ಲೆವೆಲ್ ನನಗೆ ಅರ್ಥ ಆಗುತ್ತೆ. ಬಟ್ ಅದಾದ್ಮೇಲೆ ಟ್ರೀಟ್ಮೆಂಟ್ ತಗೊಳಲ್ವಾ? ಯಾಕೆ? ಯಾಕೆ ಭೂಮಿ, ನೋಡಿ, ಅವರೊಬ್ಬರೇ ಡಾಕ್ಟರ್ ಅಲ್ಲ, ಅದೇ ಫೈನಲ್ ರಿಪೋರ್ಟ್ ಅಲ್ಲ, ಊರಲ್ಲಿ 100 ಜನ ಡಾಕ್ಟರ್ಗಳಿದ್ದಾರೆ. ಇನ್ನೊಂದಿಬ್ಬರು ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ. ಈ ಊರಲ್ಲಿ ಆಗ್ಲಿಲ್ಲ ಅಂದ್ರೆ ಬೇರೆ ಊರಿಗೆ ಹೋಗೋಣ, ಬೇರೆ ದೇಶಕ್ಕೆ ಹೋಗೋಣ. ನೋಡಿ, ಒಂದು ಗುಲಗಂಜಿ ಎಷ್ಟು ಭರವಸೆ ಸಿಕ್ಕಿದ್ರು ಸಾಕು, ಟ್ರೀಟ್ಮೆಂಟ್ ತಗೊಳ್ಳಿ. ಭೂಮಿ, ಅಮ್ಮ, ಏನು ಸಡನ್ನಾಗಿ ಬಂದೆ? ಯಾಕೆ ನಾನು ಬರಬಾರ್ದಾ? ಇಲ್ಲ, ಹಾಗಲ್ಲ, ಬೆಳಿಗ್ಗೆ ಬಂದೆಲ್ಲ, ಅದಕ್ಕೆ ಕೇಳಿದೆ. ಭೂಮಿ, ನನಗೊಂದು ಮಾತು ಸೀರಿಯಸ್ ಆಗಿ, ಇನ್ನೆಷ್ಟು ದಿವಸ ಹೀಗೆ ಮಾಡ್ತೀಯ ನೀನು? ಹೀಗೆ ಅಂದರೆ ಇನ್ನೆಷ್ಟು ದಿವಸ ನನ್ನ ಹತ್ರ ಮುಚ್ಚಿಡ್ತೀಯ ಅಂತ.